ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿನಾ ಬಾನು. ಶ್ರೀ ಸಂಗಮೇಶ್ವರ ದೇಶಿ ಉತ್ಪನ್ನಗಳ ಕೇಂದ್ರ ರೋಡ್ಲಬಂಡ. ಇದು ಬಂದು ದೇವಿ ಮುಖ ಅಂದರೆ ಲಕ್ಷ್ಮೀ ದೇವಿ ಮುಖ. ಇದನ್ನ ಎದಕ್ಕೋಸ್ಕರ ನಾವು ರೆಡಿ ಮಾಡಿದೀವಿ ಅಂತಂದ್ರೆ, ಈಗ ಮನೆಯಲ್ಲಿ ಮೊಬೈಲು ಮತ್ತು ಟಿವಿಗಳನ್ನು ಉಪಯೋಗ ಮಾಡ್ತೀವಿ. ಅದರ ರೇಡಿಯೇಷನ್ ಅಂದರೆ ಛಾಯಾಕಿರಣಗಳು ಮನುಷ್ಯನ ದೇಹದ ಮೇಲೆ ವಿಕಿರಣಗಳು ಅಂದರೆ ಅವುಗಳ ಛಾಯಾಕಿರಣಗಳು ಮನುಷ್ಯನ ದೇಹದ ಮೇಲೆ ಪರಿಣಾಮ ಬೀರೋದ್ಲಿಂತ್ರ ಅಂದರೆ ಇವಾಗ ಹಾರ್ಟ್ ಅಟ್ಯಾಕ್, ನರಗಳ ಅಶಕ್ತತೆ, ಈ ಥರದ ಸಮಸ್ಯೆಗಳು ಬರ್ತಿರೋ ಕಾರಣನೇ ಟಿ ವಿ ಮತ್ತು ಮೊಬೈಲು. ಪ್ರತಿಯೊಬ್ಬರ ಕೈಯಲ್ಲಿ ಅಂತೂ ಮೊಬೈಲ್ ಇರಲೇಬೇಕು, ಪ್ರತಿಯೊಬ್ಬರು ಮನೆಯಲ್ಲಿ ಮೊಬೈಲ್ ಇರಲೇಬೇಕು. ಇದು ಬಂದು ಈ ದೇವಿ ಮಖ ಬಂದು ಮನೇಲಿ ಹಾಕೋಲಿಂತ್ರ ಒಂದು ಬೆಳಗ್ಗೆ ಎದ್ದು ನೋಡ್ಲಿಂತ್ರ ಆ ತಾಯಿ ದರ್ಶನ ಆದಂಗೆ ಆಗುತ್ತೆ. ಇನ್ನೂ ಒಂದು ಖುಷಿನೂ ಸಿಗುತ್ತೆ. ಇನ್ನೊಂದು ಏನಂತಂದ್ರೆ, ನಮ್ಮ ದೇಹದ ಮೇಲೆ ಆಗಂತ ಕೆಟ್ಟ ಛಾಯಾಕಿರಣಗಳನ್ನ ಆ ತಾಯಿ ಹೇಳ್ಕೊಂಡು ನಮಗೊಂದು ಒಳ್ಳೆ ಆರೋಗ್ಯನೂ ಕೊಡ್ತಾಳ. ವಿಶೇಷವಾಗಿ ಪ್ರತಿ ಮನೆಯಲ್ಲಿ ಈ ಲಕ್ಷ್ಮೀ ಕಂಬ ಅಂತ ಇರ್ತದೆ. ಅದಕ್ಕೆ ತಾಮ್ರದ್ದು, ಕಂಚಿಂದೋ ಅಥವಾ ಬೆಳ್ಳಿದೋ ಅವರ ಅನುಕೂಲ ಪ್ರಕಾರ ಈ ಥರ ಮೂರ್ತಿಗಳನ್ನ ಕಟ್ಟಿರ್ತಾರೆ ಆ ಕಂಬಕ್ಕೆ. ಅದ್ರ ಬದಲು ಈ ಗೋಮಯದಲ್ಲಿ ತಯಾರಾದಂತ ಕಟ್ಟಿದ್ರೆ ಇನ್ನೂ ಶ್ರೇಷ್ಠತೆ ಇರ್ತದೆ. ತುಂಬಾ ಚೆನ್ನಾಗಿದೆ ಅಮ್ಮ. ಇದನ್ನ ಯಾವ ತರ ರೆಡಿ ಮಾಡ್ರಿ? ಮೋಲ್ಡಲ್ಲೇನು? ಸರ್, ಇದಕ್ಕೆ ಮೋಲ್ಡ್ ಇದೆ ಸರ್. ಮೋಲ್ಡಲ್ಲಿ ಅಂದ್ರ ಇದನ್ನ ನಾನು ಇದ್ರಲ್ಲಿ ಏನು ಹಾಕಿಲ್ಲ ಸರ್. ಅಂದ್ರ ದೇಶಿ ಆಕಳದ ಹಸಿ ಸಗಣಿಯಲ್ಲಿ ಮಾಡಿ ಸರ್. ಹಸಿ ಸಗಣಿಯನ್ನ ಒಂದು ಹದಕ್ಕೆ ನಾದ್ಕೊಂಡು ಅದರಲ್ಲಿ ಅಂದ್ರೆ ಮೋಲ್ಡ್ನಲ್ಲಿ ಅದಕ್ಕೆ ಎಣ್ಣೆ ಹಚ್ಚಿ ಅದಕ್ಕೆ ಆಕಳ ಸಗಣಿಯನ್ನು ಒತ್ತಿ ರೆಡಿ ಮಾಡಿ ಒಣಗಿಸಿ ರೆಡಿ ಮಾಡದಂತ ಮೋಲ್ಡ್. ತುಂಬಾ ಚೆನ್ನಾಗಿ, ತುಂಬಾ ಸುಂದರವಾಗಿ ಬಂದೈತಿ. ಏನ್ ರೇಟಿಗೆ ಕೊಡ್ತಾ ಇದ್ರ? ಇದ್ರ ಬೆಲೆ ಬಂದು 50 ರೂಪಾಯಿ. ಬರೀ 50 ರೂಪಾಯಿ. ಯಾಕಂದ್ರೆ ನನ್ನ ಉದ್ದೇಶ ಅಂದ್ರೆ ಎಲ್ಲಾರು ಮನೆಯಲ್ಲಿ ದೇಶಿ ಗೋಮಾತೆ ಪ್ರಾಡಕ್ಟ್ಗಳು ಇರ್ಬೇಕು. ಅದ್ರಲಿಂತ್ರ ಎಷ್ಟಾದ್ರೂ ಇಷ್ಟು ಉಪಯೋಗ ಆಗ್ಲಿ, ಪ್ರತಿಯೊಂದು ಸಣ್ಣ ಮಕ್ಕಳಿಂತ್ರ ಹಿಡ್ಕೊಂಡು ದೊಡ್ಡರ ತನ ಉಪಯೋಗ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ 50 ರೂಪಾಯಿಲಿಂತಾನು ನನ್ನ ದೇಶಿ ಗೋ ಉತ್ಪನ್ನಗಳನ್ನ ಜನಗಳಿಗೆ ಕೊಡೋ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಕಂತೀನಿ. ತುಂಬಾ ತುಂಬಾ ಧನ್ಯವಾದಗಳಮ್ಮ. ನಿಮ್ಮ ಪ್ರಯತ್ನ ಫಲ ಸಿಗಲಿ. ನಿಮ್ಮ ತರಾನೇ ಆಸಕ್ತಿ ಇರೋರು ಸುಮಾರು ಜನ ಆಗ್ಲಿ ಅಂತ ಕೋರ್ಕೊಳ್ತೀವಿ. ನಮಸ್ಕಾರ.